ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರಿಯಾದ ವೇತನ ಸಿಗದ ಬಗ್ಗೆ ಆರೋಪಗಳು ಕೇಳಿಬರುತ್ತಿವೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಕಸ ಗುಡಿಸಿ ಸ್ವಚ್ಛತೆ ಮಾಡುವ ಸುಮಾರು 30ಕ್ಕೂ ಹೆಚ್ಚು ಕಾರ್ಮಿಕರಿದ್ದು, ಖಾಸಗಿ ಕಂಪನಿಯೊಂದು ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಂಡಿದ್ದು, ಕಾರ್ಮಿಕರು ಪ್ರತಿದಿನ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದು, ಪ್ರಯಾಣಿಕರು ಎಸೆದು ಹೋದ ಕಸ ಕಡ್ಡಿಗಳನ್ನು ಎತ್ತಿ ಹಾಕಿ ಬಸ್ ನಿಲ್ದಾಣವನ್ನು ಸ್ವಚ್ಛತೆ ಮಾಡಿ ನೈರ್ಮಲ್ಯ ಕಾಪಾಡುತ್ತಿದ್ದಾರೆ. ಕಾರ್ಮಿಕರಿಗೆ ಮಾತ್ರ ಸರಿಯಾದ ವೇತನ ಸಿಗದೆ ಬಗ್ಗೆ ಆರೋಪಗಳು ಕೇಳಿಬರುತ್ತಿವೆ. ಇನ್ನು ಈ ಬಗ್ಗೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ದುರ್ಗ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಕಾರ್ಮಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು, ತಮ್ಮನ್ನು ಗುತ್ತಿಗೆ ಪಡೆದವರು ಸರಿಯಾದ ಸಂಬಳ ಕೊಡುತ್ತಿಲ್ಲ. ಈ ಬಗ್ಗೆ ಕೇಳಲು ಹೋದರೆ ಸರಿಯಾದ ಮಾಹಿತಿ ನೀಡದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಾಸ್ಬುಕ್ ಸಹ ನೀಡದೆ ನಿರ್ಲಕ್ಷ್ಯ ತೋರಿಸಿದಾಗಿ ಆರೋಪಗಳು ಕೇಳಿಬರುತ್ತಿವೆ. ಈ ಬಗ್ಗೆ ಹನುಮಂತಪ್ಪ ದುರ್ಗ ಅವರು ಸಹ ಮಾತನಾಡಿದ್ದು, ಈ ಕಾರ್ಮಿಕರು 2 ವರ್ಷದಿಂದ ಹಿಡಿದು 20 ವರ್ಷಗಳವರೆಗೆ ಕೆಲಸ ಮಾಡುತ್ತಿದ್ದಾರೆ. ಕಾನೂನಿನ ಪ್ರಕಾರ ಸಿಗಬೇಕಾದ ಯಾವ ಸೌಲಭ್ಯಗಳು ಸಹ ಸಿಗುತ್ತಿಲ್ಲ. ಲೇಬರ್ ಆ್ಯಕ್ಟ್ನ ಪ್ರಕಾರ 18,000 ವೇತನ ಸಿಗುತ್ತಿಲ್ಲ. ಗುತ್ತಿಗೆ ಪಡೆದ ಕಂಪನಿಗಳು ಒಬ್ಬರ ಮೇಲೊಬ್ಬರು ಹೇಳಿಕೆ ಕೊಡುತ್ತಿದ್ದು, ಕೆಲಸದಿಂದ ತೆಗೆದುಹಾಕುವ ಎಚ್ಚರಿಕೆ ನೀಡುತ್ತಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾದರೆ ಚಿಕಿತ್ಸೆ ಸಹ ಸಿಗುತ್ತಿಲ್ಲ. ಇದರ ಜೊತೆ ಸ್ವಚ್ಛತೆಗೆ ಬೇಕಾದ ಪರಿಕರಗಳನ್ನು ಸಹ ಏಜೆನ್ಸಿ ಮಾಲೀಕರು ನೀಡದೇ ಇದ್ದು, ಈ ಹಿನ್ನೆಲೆ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಈ ಒಂದು ಗುತ್ತಿಗೆ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಕಾನೂನಿನ ರೀತಿ ಕ್ರಮಕ್ಕೆ ಮುಂದಾಗಬೇಕೆಂದು ಹನುಮಂತಪ್ಪ ದುರ್ಗ ಅವರು ಆಗ್ರಹ ಮಾಡಿದ್ದಾರೆ. ನಮ್ಮ ದೋಸ್ತರ್ಗ ₹1,000 ಸಂಬಳ ಹಾಕಿದ್ರು. ಅದಕ್ಕೆ ನಾನು ಕೇಳಿದೆ, ನೀನು ಸರಿಯಾಗಿ ಕೆಲಸ ಮಾಡಲ್ಲ, ನೀನು ಸರಿಯಾಗಿ ಇರೋದಿಲ್ಲ, ಅಲ್ಲಿ ಇಲ್ಲಿ ಹೋಗ್ತೀಯ ಅಂತ ಅಂದು ಬಾಯಿ ಮಾಡ್ತಾರೆ. ಸೂಪರ್ವೈಸರ್ ಭಾಳ ಗಲಾಟೆ ಮಾಡ್ತಾರೆ ಅಲ್ಲಿ ಬಂದು. ಅದಕ್ಕೆ ನಾವು ಹೊಸದುರ್ಗಕ್ಕೆ ಬಂದು ಮಾತಾಡ್ರಿ ಸರ್, ನಾವು ಮಾತಾಡೋಕ್ಕೆ ಬರಲ್ಲ ನಮಗೆ ಮೊಬೈಲಾಗೆ ಅಂತ ಅಂದರೆ ಮೊಬೈಲಾಗೆ ಹೆಂಗೆ ಬೇಕಾರೆ ಹಂಗೆ ಮಾತಾಡ್ತಾರೆ. ಅಲ್ಲಿ ಟಿ ಸಿಗಳು ಕೇಳಿದ್ರೆ ಇಲ್ಲ ಅಟೆಂಡೆನ್ಸು ಇದಾಗಿದೆ ಅಂತ ಹೇಳ್ತಾರೆ. ಅಟೆಂಡೆನ್ಸ್ ಸರಿಯಾಗಿ ಹಾಕಲ್ಲ, ಬಾಯಿ ಮಾಡ್ತಾರೆ ಅವರು, ಗಲಾಟೆ ಮಾಡ್ತಾರೆ. ಇಲ್ಲಿ ಗಲಾಟೆ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಸರ್ ನಾನು ಏನೂ ಹೇಳೋದೇ ಇಲ್ಲ. ಅವ್ರು ಎಷ್ಟು ಸಂಬಳ ಹಾಕ್ತಾರೆ ಅಷ್ಟು ತಗೊಂತೀನಿ ಸರ್. ಒಂದು ₹1,000 ಹಾಕಿದ್ರು, ಮತ್ತು ಸುಮ್ಮನೆ ಅದೇ ಹೇಳಿದೆ ಹಾಕ್ತೀವಿ ಅಂತ ಹಾಕಲಿಲ್ಲ. 2,500 ಹಾಕಿದ್ರು, 2,500 ಹಾಕಿದಾಗಲೂ ಕೇಳಿದೆ, ಆವಾಗಲೂ ಹಾಕಿಲ್ಲ ಸರ್. 2 ತಿಂಗಳು ಹಂಗೆ ಮಾಡಿದ್ದಾರೆ. ನಾವು 10 ವರ್ಷದಿಂದ ಮಾಡ್ತೀವಿ ಸರ್. ಓಪನ್ ಆದಾಗಿಂದ ನಾವೇ ಮಾಡ್ತೀರಾ ಸರ್. ನಾನು ನಮ್ಮ ಯಜಮಾನ್ರು ಮಾಡ್ತಿದ್ವಿ. ನಮ್ಮ ಯಜಮಾನ್ರು ಬಿಟ್ಟು ನಾನು ಒಬ್ಬಳೇ ಸರ್ ಮಾಡ್ತಿರೋದು ಇವಾಗ. ಅಷ್ಟೇ ಸರ್, 8,000, 6,000, 7,000 ಅಷ್ಟೇ ಬರೋ ಸರ್. 5,000, 4,000 ಹಂಗೆ ಹಾಕ್ತಾರೆ ಸರ್. ಮೊನ್ನೆ ತಗೊಂಬಂದೆ ಸರ್, ಪಾಸ್ಬುಕ್ ಕೊಟ್ಟಿರಲಿಲ್ಲ. ಇಲ್ಲೇ ಬಂದು ನಾನೇ ಖುದ್ದಾಗಿ ಬಂದು ತಗೊಂಡೆ ಸರ್ ಪಾಸ್ಬುಕ್. ಸಂಬಳ ಸರಿಯಾಗಿ ಕೊಡೋಲ್ಲ. ಕೇಳಿದ್ರೆ ಇಲ್ಲ ಸೂಪರ್ವೈಸರಿಗೆ ಕೇಳ್ರಿ ಅಂತಾರೆ ಸರ್. ಅವರು ಬೆಂಗಳೂರಿಗೆ ಫೋನ್ ಮಾಡಿದ್ರೆ ಸೂಪರ್ವೈಸರಿಗೆ ಕೇಳ್ರಿ ಅಂತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಇಲ್ಲ ನೀನು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ನೀನು ಸರಿಯಾಗಿರಲ್ಲ, ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಸರ್. ಈ ಕಾರ್ಮಿಕರು ಸುಮಾರು 2 ವರ್ಷದಿಂದ ಹಿಡಿದು 25 ವರ್ಷದವರೆಗೂ ಕೂಡ ಕೆಲಸ ಮಾಡ್ತಕ್ಕಂಥ ಬಂದಿರತಕ್ಕಂಥವರು ಈ ಕಾರ್ಮಿಕರಿದ್ದಾರೆ. ಇವರಿಗೆ ಕಾನೂನು ರೀತಿಯಾಗಿ ಸಿಗಬೇಕಾಗಿರ್ತಕ್ಕಂಥ ವೇತನ ಇವರಿಗೆ ಸಿಗ್ತಾ ಇಲ್ಲ. ಏನಿಲ್ಲ, ಇವರಿಗೆ ₹18,000 ಲೇಬರ್ ಆ್ಯಕ್ಟ್ ಪ್ರಕಾರ ₹18,000 ಸಿಗ್ತೈತಿ ಅಂತಂತೇಳಿದ್ರೆ ಕೊಡಬೇಕು ಅಂತಿದ್ರೆ ಇವ್ರಿಗೆ ಸಿಗ್ತಾ ಇರ್ತಕ್ಕಂಥ 7,000, 8,000, ಕೆಲವರು 9,000 ಈ ರೀತಿ ಸಿಗ್ತಾ ಇದೆ. ಮತ್ತು ಇದರಲ್ಲಿ ಕೆಲಸಗಾರನ್ನೇ ಎತ್ತು ಕಟ್ಟಿಬಿಟ್ಟು ಸೂಪರ್ವೈಸರ್ಗಳು, ಮ್ಯಾನೇಜರ್ಗಳು ಮತ್ತು ಲಕ್ಷ್ಮೀ ಎಂಟರ್ಪ್ರೈಸಸ್ ಅಂತಕ್ಕಂಥ ಮಾಲೀಕರು ಏನಿದ್ದಾರೆ, ಇಲ್ಲಿರ್ತಕ್ಕಂಥ ಕೆಲಸಗಾರನ್ನೇ ಇವ್ರ ವಿರುದ್ಧವಾಗಿ ಕೆಲವ್ರನ್ನ ಎತ್ತು ಕಟ್ಟಿಬಿಟ್ಟು ಅವರನ್ನು ಕೆಲಸದಿಂದ ತೆಗೆಸ್ತಾ ಹಾಕ್ತೀವಿ ಅಂತಕ್ಕಂಥ ಬೆದರಿಕೆ ಆಗ್ತಕ್ಕಂಥದ್ದು. ನೀವು ಕೆಲಸಕ್ಕೆ ರಜಾ ಕೊಡೋದು ಅಂತಕ್ಕಂಥದ್ದು, ವಾರಕ್ಕೆ 1 ರಜಾ ಕಡ್ಡಾಯವಾಗಿ ಸರ್ಕಾರದಿಂದ ಕೊಡಬೇಕಂತ ಇದೆ. ಆದರೆ ಆ ರಜಾ ಕೊಡ್ತಾ ಏನಿಲ್ಲ. ಇವರನ್ನು 8 ರಿಂದ 10, 10 ರಿಂದ 12 ಗಂಟೆ ಕಾಲ ಕೆಲಸ ಮಾಡ್ಕೊತಾ ಇದ್ದಾರೆ. ಇವ್ರಿಗೆ ಸಿಗ್ತಕ್ಕಂಥ ವೇತನ ನಿಜವಾಗೂ ಕೂಡ ಇವ್ರಿಗೆ ಸಿಗ್ತಾ ಇಲ್ಲ. ಸ್ವಚ್ಛತೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಇವರು ಯಾವುದೇ ಕಾರಣಕ್ಕೂ ಕೂಡ ಹಲವಾರು ರೋಗ ರುಜಿನಗಳು ಬಂದರೂ ಕೂಡ ಇವರನ್ನು ನೋಡ್ತಕ್ಕಂಥದ್ದು, ಹಾಸ್ಪಿಟ್ಲ್ ಸೌಲಭ್ಯ ಇಲ್ಲ. ಮತ್ತು ಇವರಿಗೆ ಈ ಸಾಮಗ್ರಿಗಳು ಕೂಡ ಯಾವ ಕೂಡ ಕೊಡ್ತಾ ಇಲ್ಲ ಏನಿಲ್ಲ. ಈ ರೀತಿಯಾಗಿ ಇವ್ರನ್ನ ಒಬ್ಬ ಅಮಾಯಕ ರೀತಿಯಾಗಿ ಇವ್ರನ್ನೆಲ್ಲ ಕೂಡ ದುಡಿಸ್ಕೊತಾ ಇದ್ದಾರೆ. ಇದಕ್ಕೆ ಲಕ್ಷ್ಮೀ ಎಂಟರ್ಪ್ರೈಸಸ್ನವ್ರ ಕಾರಣ. ನಾವು ಹಿಂದೆನೂ ಕೂಡ ಹೇಳಿದ್ವಿ, ಲಕ್ಷ್ಮೀ ಎಂಟರ್ಪ್ರೈಸಸ್ಸು ಜನರಿಗೆ ಮೋಸ ಮಾಡ್ತಾಯಿದೆ, ವಂಚನೆ ಮಾಡ್ತಾಯಿದೆ. ಆ ಕಾರಣಕ್ಕೋಸ್ಕರ ಈ ಎಂಟರ್ಪ್ರೈಸಸ್ಸನ್ನು ಮೊದಲು ಕಪ್ಪು ಪಟ್ಟಿಗೆ ಸೇರಿಸ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿದ್ವಿ. KSRTC ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳ್ತಿದ್ದೀವಿ, ಅದನ್ನು ಹೇಳಿದ್ವಿ. ಅಲ್ಲಿ ಆಲ್ರೆಡಿ ನಾವು ದೂರನ್ನು ಕೂಡ ಸಲ್ಲಿಸಿದ್ದೀವಿ. ಹಾಗಾಗಿ ಇವರಿಗೆ ನ್ಯಾಯ ಸಿಗೋವರೆಗೂ ಕೂಡ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಹೋರಾಟವನ್ನು ಮಾಡ್ತದೆ ಇವ್ರ ಪರವಾಗಿ ಅಂತಕ್ಕಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.